ಮಂಡ್ಯದಲ್ಲಿ ಭುಗಿಲೆದ್ದ ರೈತರ ಹೋರಾಟ, ನಾಲೆಗಳಿಗೆ ನೀರು ಬಿಡುವಂತೆ ಆಗ್ರಹಿಸಿ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆ. ರೈತ ಸಂಘಟನೆಗಳಿಂದ ನಡು ರಸ್ತೆಯಲ್ಲೇ ಅಂಗಿ ಕಳಚಿ ಬಾಯಿ ಬಡಿದುಕೊಂಡು ಆಕ್ರೋಶ ಹೊರಹಾಕುತ್ತಿರುವ ರೈತರು. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ತಡೆದು ರೈತರ ಆಕ್ರೋಶ. ಕಬ್ಬು ಸೇರಿದಂತೆ ಹಲವು ಬೆಳೆಗಳು ಒಣಗುತ್ತಿದೆ. ಡ್ಯಾನ್ನಲ್ಲಿ 90 ಅಡಿ ನೀರಿದ್ರೂ ನಾಲೆಗೆ ನೀರು ಬಿಡುತ್ತಿಲ್ಲ. ಈ ಕೂಡಲೇ ನಾಲೆಗೆ ನೀರು ಹರಿಸಬೇಕೆಂದು ಪ್ರತಿಭಟನೆ. ಹೆದ್ದಾರಿ ಮಧ್ಯೆ ಕುಳಿತು ಸರ್ಕಾರದ ವಿರುದ್ಧ ಆಕ್ರೋಶ. ಅನ್ನದಾತ ಗೋಳು ಕೇಳದ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಎಂದು ಘೋಷಣೆ. ರಸ್ತೆ ಮಧ್ಯೆಯೇ ಬಾತ್ ತಿಂದು ಸರ್ಕಾರದ ವಿರುದ್ಧ ಕಿಡಿ. ನೀರು ಬಿಡದ ಇಲಾಖೆಗೆ, ನೀರು ಬಿಡದ ಇಲಾಖೆಗೆ ಅಯ್ಯಯ್ಯೋ, ರೈತರಿಗೆ, ರೈತ ಹೋರಾಟಕ್ಕೆ, ರೈತ ಹೋರಾಟಕ್ಕೆ. ಅವ್ರಿಗೆಲ್ಲ ನೀವು ಹೇಳಿ ಕೆಲಸ ಹೋಗ್ತಾವ್ರಿಗೆ ಈಗ ಕೊಲ್ತೇವೆ ಕಳ್ಸಲ್ಲ, ನಾನು ಕಳ್ತೆ ಹೋಗು ಕಳ್ಸಲಿ. ನೀವು ಮಾಡಿ ಕೆಲಸ, ನೀವು ಮಾಡಿ ನೀವು ಮಾಡ್ರಿ. ಅವ್ರಂಗೆ ಅವ್ನು ಹೇಳ್ತವ ಪೊಲೀಸರು ನಾಟಕ ತರದು ಕಳ್ಳರು ರಾಜಕೀಯರು ಪೊಲೀಸರು ಕೆಲಸ ಕೊಡ್ತಾರೆ. ಬೇಕು ನ್ಯಾಯ ಬೇಕು.
ಅಲ್ಲಿ ಹಾಕ್ತಾವ್ರೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಏನು ಕಳೆದ ಒಂದು ವಾರದ ತಾವಿಂದು ನೀರು ಬಗ್ಗೆ ಹೋರಾಟ ಮಾಡ್ತಾ ಇದೀವಿ. ಕಿಂಚಿತ್ತಾರು ಸರ್ಕಾರಕ್ಕೆ ಯಾವುದು ಯೋಚನೆ ಮಾಡದಂತೆ ರೈತರ ಮೇಲೆ ಹೊಟ್ಟೆ ಮೇಲೆ ಬರೆ ಎಳಿತಾ ಇದ್ದಾರೆ. ಬರಗಾಲ ಬಂದು ಎತ್ಕೊಂತದೆ, ಕಬ್ಬು ಬೆಳೆ ಎಲ್ಲ ಒಣಗ್ತಾ ಇದ್ದಾವೆ, ಫ್ಯಾಕ್ಟ್ರಿ ಇನ್ನೂ ಶುರುವಾಗಿಲ್ಲ. ನಿಜವಾಗ್ಲೂ ಸರ್ಕಾರ ಕಣ್ಣು ಮುಚ್ಕೊಂಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂದರೆ ಈ ಬೆಳೆ ಸುಮಾರು ಈ ಮಂಡ್ಯ ಜಿಲ್ಲೆಯಲ್ಲಿ 20,000 ಕೋಟಿ ಬೆಳೆ ಅಷ್ಟು ನಷ್ಟ ಆಗ್ತಾ ಇದೆ. ಅದಕ್ಕೆ ಪರಿಹಾರ ಮೊದಲು ತುಂಬಿಕೊಡಿ. ನಿಮ್ಮ ನೀರು ಬಿಡದಾರು ಹೊಸತ್ತು ಪರಿಹಾರ ತುಂಬಿಕೊಡಿ. ಕೆರೆ ಕಟ್ಟೆ ದನಕರ ಕುಡಿಕರ ನೀರು ಬಿಡಿಯುತ್ತಾ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮಂಡ್ಯ ತಾಲೂಕು ಕೃಷಿ ಅಧ್ಯಕ್ಷರು ಬೂದೂರು ಪುಟ್ಟಸ್ವಾಮಿಯವರು ನಿರಂತರವಾಗಿ ಒಂದು ಕಟ್ಲೆ ನೀರು ಬಿಡ್ಲಿ ಅಂತ ಹೋರಾಟ ಮಾಡ್ತಾನೇವೆ. ಮೊನ್ನೆನೂ ಕೂಡ ಹುಳ್ಳಿಕಾಳು ಮತ್ತು ಹಿಟ್ಟು ಮುದ್ದೆ ಚಳವಳಿ ಮಾಡ್ದು. ಇವತ್ತು ಮಾಮೂಲಿ ಅನ್ನ ಬಾತು ಮಾಡ್ತಾವೆ. ತಿರ್ಗಾ ಏನಾರ ನೀರು ಬಿಡುವ ಇದು ಕಾಣಲಿಲ್ಲ ಅಂದ್ರೆ ಮತ್ತೆ ಉಗ್ರವಾದ ಚಳವಳಿ ಮಾಡ್ತಾವೆ. ಈಗ ಹಳ್ಳಹಳ್ಳಿ ಮಟ್ಟದಲ್ಲೂ ಚಳವಳಿ ಮಾಡೋಕ್ಕೆ ನಿರ್ಧಾರ ಮಾಡವ್ರೆ. ಶುಕ್ರವಾರ ಶಿವಳ್ಳಿ ಬಂದು ಮತ್ತು ಶಿವಳ್ಳಿಲಿ ರಸ್ತೆ ತಡೆ ಜೊತೆಗೆ ಚಳವಳಿ ಹಮ್ಮಿಕೊಂಡಿವೆ. ನಮಗೆ ಒಣಗ್ತಾ ಇರುವಂತ ಬೆಳೆಗೆ 1 ಕಟ್ಲೆ ನೀರು ಕೊಟ್ಟಿಲ್ಲ ಅಂದ್ರೆ ತಕ್ಷಣ ಪರಿಹಾರವಾಗಿ 1 ಎಕರೆಗೆ 50,000 ಪರಿಹಾರ ಘೋಷಣೆ ಮಾಡಬೇಕು. ಮುಖ್ಯಮಂತ್ರಿ ಹೇಳ್ತಾನೆ ಇಲ್ಲಿಗೆ ಅನುಗುಣವಾದ ಬೆಳೆ ಬೆಳೀರಿ ಅಂತ. ಮಳೆಯೂ ಇಲ್ಲ, ನೀರು ಇಲ್ಲ, ಏನ್ ಬೆಳೆ ಬೆಳೆದು? ಮುಖ್ಯಮಂತ್ರಿಯವರೇ, ಮಳೆ ನೀರು ಇಲ್ಲದೆ ಬೆಳೆ ಬೆಳೆಯುವಂಥದ್ದು ಏನಾರ ಇದ್ರೆ ದಯಮಾಡಿ ಹೇಳಿ, ಆ ಥರದ ಬೆಳೆ ಬೆಳಿತೀವಿ. ಒಂದ್ಸಲ ಪುಟ್ಟಣಿಯವರು ಇದೇ ರೀತಿ ಹೇಳಿದ್ರು, ಕೂದಲು ರೇಟು 5,000 ರೂಪಾಯಿ, ಕಬ್ಬಿನ ರೇಟು 3,500. ಮಾನ್ಯ ಸಭಾಧ್ಯಕ್ಷರೇ, ಕೂದಲು ಏನಾರ ಬೆಳೆ ಇದ್ರೆ ಕೊಡಿ, ಕೂದಲನ್ನೇ ಬೆಳ್ಕೊಂಡು ಜೀವನ ಮಾಡ್ತೀವಿ ಅಂತ. ಹಂಗೆ ಮಳೆ ಇಲ್ಲದೆ ಇರೋದು, ನೀರು ಇಲ್ಲದೆ ಇರುವಂತ ಬೆಳೆಗಳಿದ್ರೆ ದಯಮಾಡಿ ಮುಖ್ಯಮಂತ್ರಿಯವರೇ ಕೊಡಿ, ನಾವು ಖಂಡಿತ ಅದನ್ನೇ ಬೆಳ್ಕೊಂಡು ಜೀವನ ಮಾಡ್ತೀವಿ. ನನ್ನ ಹೆಸರು ಚಂದ್ರಶೇಖರ್ ಶಿವಳ್ಳಿ.